ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ರಾಮನವಮಿಯ ಶುಭಾಶಯಗಳನ್ನು ಹೇಳಿ, ಬಹುತೇಕ ಉತ್ತರ ಕರ್ನಾಟಕದಲ್ಲೇ ಬಹುದೊಡ್ಡ ಪ್ರಸಿದ್ಧಿಯನ್ನ ಪಡೆದಂತ ಬೆಟಗೇರಿ, ಇದು ಬಟ್ಟಕೆರೆ ಅಂತಾರೆ ಇದಕ್ಕೆ. ಅಂದ್ರೆ ಇಲ್ಲಿ ಆಚಾರ್ಯರು ಅರ್ಚಕರು ಬಹಳಷ್ಟು ಜನ, ಅದಕ್ಕೆ ಬೆಟಗೇರಿಗೆ ಬಟ್ಟಕೆರೆ ಅಂತ. ಇದು ಬ್ರಿಟಿಷ್ ಕಾಲದಲ್ಲಿ. ಸೊ ಇಲ್ಲಿ ಬ್ರಿಟಿಷರ ಕಾಲದಲ್ಲಿ ಹೆಲ್ತ್ ಕ್ಯಾಂಪ್ ನಡೀತಿತ್ತು, ಆರೋಗ್ಯ ಶಿಬಿರ. ಅದು ಒಂದು ಇವತ್ತಿಗೂ ಹೆಲ್ತ್ ಕ್ಯಾಂಪ್ ಇದೆ. ಆ ಹೆಲ್ತ್ ಕ್ಯಾಂಪ್ ಸ್ವಲ್ಪ ಮುಂದೆ ಬಂದ್ರೆ ಕುಷ್ಟಗಿ ಚಾಳ ಅಂತ ಬರ್ತದೆ. ಈ ಕುಷ್ಟಗಿ ಚಾಳ ಅಂತ ಯಾಕೆ ಬಂತು ಅಂದ್ರೆ, ಇಲ್ಲಿ ಕುಷ್ಟಗಿ ಮನೆತನದವರು ಇದ್ರು. ಆ ಮನೆತನದ ಹೆಸರೇ ಈ ಚಾಳಕ್ಕೆ ಕುಷ್ಟಗಿ ಚಾಳ ಅಂತ. ಅವರು ಇಲ್ಲೊಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಅವರ ಪೂರ್ವಜರಿಗೆ ಒಂದು ಕನಸು ಬಿತ್ತು, ಇಲ್ಲಿ ರಾಮನ ಮೂರ್ತಿಯನ್ನ ಸ್ಥಾಪನೆ ಮಾಡಬೇಕು, ರಾಮ ಮಂದಿರವನ್ನ ರಚನೆ ಮಾಡಬೇಕು, ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುವಂತ ಅದ್ಭುತ ಶಕ್ತಿಯ ರಾಮನನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಆ ಹಿನ್ನೆಲೆಯಲ್ಲಿ ಇವತ್ತು ರಾಮನವಮಿ ಇರುವುದರಿಂದ 96 ವರ್ಷದ ಇತಿಹಾಸ ಇರುವಂತ ಈ ಕುಷ್ಟಗಿ ಚಾಳದ ರಾಮ ಮಂದಿರ ಅತ್ಯಂತ ಭಕ್ತರಿಗೆ, ಅವರ ಸಮಸ್ಯೆಗಳಿಗೆ, ಅವರ ಎಲ್ಲ ಇಚ್ಛೆಗಳನ್ನು ಪೂರೈಸುವಂತ ಶಕ್ತಿದಾಯಕ ಶ್ರೀರಾಮ. ಇದು ವಿಶೇಷ ಅಂತ ಕೇಳಿದ್ರೆ, ಶ್ರೀರಾಮ ಜೊತೆಗೆ ಲಕ್ಷ್ಮಣ, ಸೀತಾಮಾತೆ, ಆಂಜನೇಯ. ಇಲ್ಲಿ ಆ ದೇವಸ್ಥಾನ ನಿಮ್ಗೆ ಕಾಣಿಸ್ತೀನಿ. ಗುರುದತ್ತ ದೇವಸ್ಥಾನ ಇದೆ, ದತ್ತಾತ್ರೇಯ. ಜೊತೆಗೆ ಇಲ್ಲಿ ನಗರೇಶ್ವರ, ಇದು ಕುಷ್ಟಗಿ ಚಾಳ, ಏನು ಕುಷ್ಟಗಿ ಅವರ ಮನೆತನದ ದೇವರು. ಸೊ ಇದರ ಪಕ್ಕದಲ್ಲಿ, ಆ ದೇವಸ್ಥಾನದ ಪಕ್ಕ ನಾನು ನಿಮ್ಗೆ ಕಾಣಿಸ್ತಾ ಇದ್ದೀನಿ. ಇಲ್ಲಿ ಇದು ರಾಮ ಮಂದಿರ. ಇಲ್ಲಿ ರಾಮಚಂದ್ರಪ್ಪ ಅಡವೆಪ್ಪ ಕುಷ್ಟಗಿ ಅಂತಿದಾರಲ್ಲ, ಇವರು ಮೂಲ ಪುರುಷರು, ಈ ದೇವಸ್ಥಾನದ ರಚನೆ ಮಾಡಿದವರು. ರಾಮಚಂದ್ರಪ್ಪ ಅಡವೆಪ್ಪ ಕುಷ್ಟಗಿ ಇವರು ಈ ದೇವಸ್ಥಾನವನ್ನ ಸ್ಥಾಪನೆ ಮಾಡಿದವರು. ಸೊ ಅವರನ್ನ ನಾವು ಇಲ್ಲಿ ನೋಡಿ, ರಾಮ, ಲಕ್ಷ್ಮಣ ಮತ್ತೆ ಸೀತೆ, ಆಂಜನೇಯ, ಗರುಡದೇವ. ಇಲ್ಲಿ ಮುಖ್ಯವಾಗಿ ನಿಮಗೆ ಹೇಳೋ ವಿಶೇಷ ಏನು ಅಂತ ಕೇಳಿದ್ರೆ, ಎಲ್ಲ ಕಡೆ ಕಪ್ಪು ಶಿಲೆಯನ್ನ ನೋಡ್ತಿರ್ಬೋದು, ಇಲ್ಲಿ ಬಿಳಿ ಶಿಲೆ ಇದೆ. ಸೊ ಇದು ಅಮೃತ ಶಿಲೆ ಅಂತ ಹೇಳ್ತಾರೆ. ಇಲ್ಲಿ ಈ ಭಾಗದಲ್ಲಿ ಎಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಇಂಥ ಶಿಲೆಯ ಮೂರ್ತಿಗಳನ್ನ. ರಾಮ ಪ್ರತ್ಯಕ್ಷವಾಗಿ ಕಾಣುವ ರೀತಿಯಲ್ಲಿ ನಿಮಗೆ ರಾರಾಯಿಸ್ತಾ ಇದ್ದಾನೆ. ಇದಕ್ಕೆ ಸೀತಾರಾಮಚಂದ್ರ ಪ್ರಸನ್ನ ಅಂತೇಳಿ ಇಲ್ಲಿ ದೇವಸ್ಥಾನದಿದು. ಬಹಳ ಅದ್ಭುತವಾದಂಥ ದೇವಸ್ಥಾನ. ಇಲ್ಲಿ ಬಡವರ ಇಚ್ಛೆ ಅಥವಾ ಭಕ್ತರ ಇಚ್ಛೆಯನ್ನ ಪೂರೈಕೆ ಮಾಡುವಂತ ಒಂದು ಶಕ್ತಿಯ ಕೇಂದ್ರ ಇದು ಶ್ರೀರಾಮ ಮಂದಿರ. ಇದೆಲ್ಲ ನಿಮ್ಗೆ ಒಟ್ಟಾರೆ ಎಲ್ಲವನ್ನು ನಾನು ಕಾಣಿಸ್ತೇನೆ. ಈಗ ನೀವು ನೋಡ್ತಾ ಇದ್ರಿ, ಇವತ್ತು ಹೋಮ ಹವನ ನಡೀತು, ಜೊತೆಗೆ ತೊಟ್ಟಿಲು ಕಾರ್ಯಕ್ರಮ ನಡೀತು. ರಾಮನ ಜನ್ಮದಿನ ಇವತ್ತು. ಸೊ ತೊಟ್ಟಿಲು ತೂಗುವಂತ ಕಾರ್ಯಕ್ರಮ ನಡೀತು. ಅವೆಲ್ಲಗಳನ್ನ ನಿಮ್ಗೆ ನಾನೀಗ आरोग्यम देहि मे अव्यवाहन देहि मे न्यूनम संपूर्ण कामयादे सद्यो वंदे मंत्रहीनं तेनं जनात्मयादेव वृद्ध्यावत्तमं देवाजरो वर्धमानमयान्तान् शतमो वसन्तान् शतमिन्द्राग्ने सविता शतायुष अविषेमं पुनर्दुः आहा अशुं भाविदम्वा पुनरायादपरिदम् शतमानं भवतु यथा पुरुषस्य आयुष्येवेन्द्रिये सर्वेतरे दीर्घायुः जो कमी मारा 14 घंटे अडियाज कळसो आगे चल रही है आओ
पुष्पा अक्षता ಯಾವ್ದು ಅಲ್ಲೋಡಮ್ಮ ಹುಸೇನ್ ಕರ್ಕೊಂಬ अयोध्यवासी राम 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 आशिक वत्सल राम 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 जय राम 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 जय राम 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 नमस्ते राम 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 अवमय हरण राम 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 हनुमंते राम 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 अवमय हरण राम 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 रघुनाथ श्री राम 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 रघुपति राघव राम 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 भद्राचल श्री राम 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 रघुपति राघव राम 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 जय राम राम गंगा तुलसी साले ग्राम बोलो श्री रामचंद्र की जय रघुपति राम जानकी जीवन जय जय राम गंगा साले राम बोलो श्री रामचंद्र की जय बोलो सीता रामचंद्र की बोलो सीता रामचंद्र की ಇವತ್ತು ಅಯೋಧ್ಯದಲ್ಲಿ ರಾಮನವಮಿ ವಿಜೃಂಭಣೆಯಿಂದ ನಡೆಯಕತ್ತೈತಿ. ಹಂಗೆ ಗದಗದಲ್ಲಿ ನಮ್ಮ ರಾಮ ಮಂದಿರದಲ್ಲಿನೂ ವಿಜೃಂಭಣೆಯಿಂದನೂ ಈ ತೊಟ್ಲೋತ್ಸವನ ಮಾಡಕತ್ತಿದಿ. ಎಲ್ಲಾರು ಇಲ್ಲಿದವ್ರು ಎಲ್ಲಾರು ಸೇರ್ಕೊಂಡು ವೈಭವದಿಂದ ರಾಮದೇವ್ರ ತೊಟ್ಲ ಕಾರ್ಯಕ್ರಮನ ನಡೆಸ್ಲಿಕತ್ತೀವಿ. ಕವಿತಾ ಕುಷ್ಟಗಿ. ಈ ಕುಷ್ಟಗಿ ಚಾಲ್ನಲ್ಲಿ ಇರೋ ಈ ರಾಮ ಮಂದಿರ ಒಂದು ಪ್ರತ್ಯೇಕತೆ ಇದೆ. ಇದು ನಾರ್ಮಲ್ ಆಗಿ ಎಲ್ಲಾರು ಊರ್ ಮಂದಿ ಎಲ್ಲಾ ಕೂಡಿ ಚಂದ ಹಾಕಿ ಕಟ್ಟಿದ ಗುಡಿ ಅಲ್ಲ. ಈ ಕುಷ್ಟಗಿ ಮನಿತನದವರೇ ತಮ್ಮ ಮನಸ್ಸವಾಗಿ ಒಂದು ಗುಡಿ ಕಟ್ಟಬೇಕಂತ ಅನ್ಕೊಂಡು ರಾಮಚಂದ್ರಪ್ಪ ಕುಷ್ಟಗಿ, ತಾರಾಬಾಯಿ ಕುಷ್ಟಗಿ ಕೂಡಿ ಅವ್ರು ಸಂಕಲ್ಪ ಮಾಡಿಕೊಂಡು ಇಷ್ಟು ದೊಡ್ಡ ಗುಡಿ ಕಟ್ಕೊಂಡಾರ. ಅದು ಸಮಾಜಕ್ಕೆ ಅರ್ಪಣೆ ಮಾಡಿಲ್ಲ, ಅವರಾಗಿ ಇಲ್ಲಿ ನಡೆಸ್ಕೊಂತಾನೆ ಬಂದಿದ್ದಾರೆ. ಇಲ್ಲಿದ್ದೋರದು ಎಲ್ಲಾನು ಕುಷ್ಟಗಿ ಪರಿವಾರದವರೇ ನೋಡ್ಕೊಂತಾರೆ. ಈ ಗುಡಿ ಹಿಂಗೆ ಅಭಿವೃದ್ಧಿ ಗೊಳ್ಕೊಂತ ಮುಂದೆ ಎಲ್ಲಾ ಜನರಿಗೆ ಇಷ್ಟಾರ್ಥ ಸಿದ್ಧಿ ಮಾಡ್ಕೊಂತ ಈ ಗದಗಿನಲ್ಲಿ ಒಂದು ಪ್ರಸಿದ್ಧ ರಾಮ ಮಂದಿರ ಆಗಿದೆ. ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಭುತವಾಗಿನೇ ಇಲ್ಲಿ ಆಚರಿಸ್ತಾ ಇದ್ವಿ ನಮ್ಮ ಕುಷ್ಟಗಿ ಚಾಳಲ್ಲಿ. ಯಾವಾಗ ರಾಮ ಮಂದಿರ ಇದು ನೂರಾರು ವರ್ಷ ಹಳೇದು. ಯಾವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯ್ತು ಅವಾಗಿಂದ ಇಲ್ಲಿ ಇನ್ನೂ ಹೆಚ್ಚು ಜನಜಂಗುಳಿ ಹೆಚ್ಚು ಭಕ್ತರು ಸೇರಕ್ ಶುರು ಮಾಡಿದ್ರು. ಸೊ ಹಿಂಗಾಗಿ ಈಗ ಒಂದು ಕೆಲವು ವರ್ಷಗಳಿಂದ ಇಲ್ಲಿ ಭಾರಿ ವಿಜೃಂಭಣೆಯಿಂದ ನಡೀತಾ ಇದೆ. ರಾಮದೇವ್ರ ವಿಶೇಷ ಏನಿಲ್ಲ ಇಲ್ಲಿ ರಾಮದೇವ್ರ ವಿಶೇಷ ಏನಂದ್ರೆ ಈ ಭಾಗದಲ್ಲಿ ರಾಮ ದೇವಸ್ಥಾನನೇ ಇರ್ಲಿಲ್ಲ. ಇಲ್ಲಿ ಒಬ್ರು ಗುರುಗಳು ಬಂದು ಇಲ್ಲಿ ದೇವಸ್ಥಾನ ಕಟ್ಟಕ್ ಹೇಳಿದಾಗ ಇಲ್ಲಿ ರಾಮಚಂದ್ರಪ್ಪ ಅಡವೆಪ್ಪ ಕುಷ್ಟಗಿ ಅಂತೇಳಿ ನಮ್ಮ ತಾತನವ್ರ ಆಗ್ಬೇಕು ಅವ್ರು ಅದನ್ನ ಕೇಳಿಸಿಕೊಂಡು ಅವರ ಸ್ವತಃ ಇದನ್ನ ಕಟ್ಟಿಸಿದ್ರು. ಅವಾಗ ಇನ್ನೊಂದು ಕೋದಂಡರಾಮ ದೇವಸ್ಥಾನ ಅಂತೇಳಿ ಅಲ್ಲಿ ಹೆಲ್ತ್ ಕ್ಯಾಂಪ್ ಅಲ್ಲಿ ಒಂದಿದೆ ಬೆಟಗೇರಿಯಲ್ಲಿ. ಈ ಮೂರ್ತಿ ವಿಶೇಷ ಏನು ಬೆಳೆದಿದೆ? ಈ ಮೂರ್ತಿ ವಿಶೇಷ ಅಂದ್ರೆ ಇವತ್ತು ಜೈಪುರಿಂದ ಇಲ್ಲಿ ಶಿಲ್ಪಿಗಳನ್ನ ಕರ್ಕೊಂಡು ಬಂದು ಇಲ್ಲಿ ಇದೇ ಜಾಗದಲ್ಲಿ ಕೆತ್ತಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು. ಬರೀ ರಾಮ ಅಷ್ಟೇ ಇಲ್ಲ, ರಾಮ, ಲಕ್ಷ್ಮಣ, ಸೀತಾ, ಹನುಮಂತ ಸಹಿತ ಎಲ್ಲ ಮೂರ್ತಿಗಳು ಇಲ್ಲೇ ಕೆತ್ತಿದ್ರು, ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಪ್ರತಿದಿನ ಪೂಜೆ ಪುರಸ್ಕಾರ, ವಿಶೇಷ ದಿನಗಳಲ್ಲಿ ಹೋಮ ಹವನಗಳು ಯಥಾ ಪ್ರಕಾರ ನಡೀತಾ ಇರ್ತಾವ. ಅರ್ಚಕರು ಖಾಯಂ ಆಗೇ ಇದಾರೆ ಇಲ್ಲಿ.
ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ಪೂಜೆ ನಡೆಯುತ್ತೆ. ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗ್ಯಾವ ಇಲ್ಲಿ? ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗಿದ್ದಾವೆ. ಊರಲ್ಲಿರೋ ಜನನು ಸಾಕಷ್ಟು ಜನ ಬಂದು ಅದನ್ನ ಪಡ್ಕೊಂಡಿದ್ದಾರೆ, ದೇವರ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಇದು ಹಿಂಗೆ ಮುಂದುವರಿಯುತ್ತೆ ಅಂತ ನಾನು ರಾಮದೇವ್ರ ಬಗ್ಗೆ ಮಾತಾಡ್ಬೇಕಂದ್ರ ಬಹಳ ಖುಷಿ ಅನಸ್ತತಿ. ನಮ್ಮ ರಾಮದೇವ್ರು, ನಮ್ಮ ಭಾರತದ ರಾಮದೇವ್ರು. ಇದು ಮೋದಿಜಿ ಬಂದ್ಮ್ಯಾಗ ರಾಮದೇವ್ರು ಅಯೋಧ್ಯ ಎಲ್ಲಾ ಪ್ರಚಲಿತ ಐತಿ. ಇದು ಕುಷ್ಟಗಿ ಮನೆತನದಿಂದ ಮಾಡಿದ್ದು ಗುಡಿ. ಇದು ಬಹಳ ಪೂರ್ವಿ ಗುಡಿ. ಇದು ಒಂದ್ 100 ವರ್ಷದ ಸಂಭ್ರಮನೂ ಮಾಡ್ಯಾರ ಅವ್ರು. ಅವಾಗಿಂದನೂ ರಾಮದೇವ್ರ ಐತಿ, ಇವಾಗನು ರಾಮದೇವ್ರ ಐತಿ. ಈಗ ಎಲ್ಲಾ ಜನ ಕೂಡಿ ಆಚರಿಸಕತ್ತೀವಿ. ಅವಾಗ ಅಷ್ಟೇ ಜನ ಸೀಮಿತ ಇತ್ತು, ಈಗೆಲ್ಲಾ ಇಡೀ ದೇಶನ ರಾಮನವಮಿ ಆಚರಿಸಕತ್ತೀವಿ. ಧನ್ಯವಾದ. ನಾವು ಇದೇ ಊರು, ಇದೇ ಕುಷ್ಟಗಿ ಚಾಳದಲ್ಲಿ ಇದೀವಿ. ನಾವು ಬೆಟ್ಟದೂರವ್ರ ಮನೆಯವರು. ರಾಮದೇವರಿಗೆ ಏನ್ ಮಾಡಿದ್ರು ಕಡಿಮೆನೆ. ನಾವು ಕೋಸಂಬರಿ ಮತ್ತೆ ರಾಮದೇವ್ರ ಪ್ರಸಾದ ಅಂತ ಮಾಡ್ತಾರೆ, ಮತ್ತೆ ಉಡಿ ತುಂಬ್ತಾರೆ, ಕಾಯಿ ಹೊಡಿತಾರೆ, ಹೂ ತರ್ತಾರೆ, ಎಲ್ಲ ಇನ್ನು ಏನ್ ತಂದ್ರು ಕಡಿಮೆನೆ ರಾಮದೇವ್ರಿಗೆ. ನಾವು ಬಹಳ ಖುಷಿ ಅನ್ಸುತ್ತೆ ರಾಮದೇವ್ರ ಪೂಜೆ ಮಾಡ್ಲಿಕ್ಕೆ. ಈ ದೇವಸ್ಥಾನ ಇವತ್ತಿನ ದಿವಸ ವಿಶೇಷವಾಗಿ ಶ್ರೀರಾಮಚಂದ್ರ ಭೂಮಿಯ ಭಾರವನ್ನು ಇಳಿಸಲಿಕ್ಕೆ ಜನ್ಮವನ್ನ ಎತ್ತಿದಂತಹ ವಿಶೇಷವಾದಂತಹ ದಿವಸ. ಪುನರ್ವಸು ನಕ್ಷತ್ರ ನವಮಿ ದಿವಸ ಪರಮಾತ್ಮ ಮಧ್ಯಾಹ್ನ 12 ಈ ಭೂಮಿ ಮೇಲೆ ಜನ್ಮವನ್ನು ತಾಳಿದಾನೆ. ಇಲ್ಲಿ ಭೂಮಿಯ ಮೇಲೆ ಅಸುರರ ಬಹಳ ತೊಂದರೆಯಾದದಕ್ಕಾಗಿ, ಅಸುರರ ನಾಶಕ್ಕಾಗಿ ಪರಮಾತ್ಮ ಭೂಮಿ ಮೇಲೆ ಒಂದು ವಿಶೇಷವಾಗಿ ಜನ್ಮವನ್ನು ತಾಳಿದಂತಹ ಉತ್ತಮ ದಿವಸ ಶ್ರೀರಾಮನವಮಿ ದಿವಸ ಅಂತ ಹೇಳ್ತಾರೆ. ಅಂತಹ ಉತ್ತಮ ದಿವಸದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಪರಮಾತ್ಮನಿಗೆ ಅಭಿಷೇಕ ಅಲಂಕಾರಾದಿಗಳನ್ನು ಮಾಡಿ, ಅದೇ ಪ್ರಕಾರವಾಗಿ ಪರಮಾತ್ಮ 12 ಗಂಟೆಗೆ ತೊಟ್ಲಕ್ಕೆ ಹಾಕಿ ಆ ದೇವಸ್ಥಾನದ ಒಂದು ಪರಮಾತ್ಮನ ಸೇವೆಯನ್ನು ಮಾಡುವಂತಹ ವಿಶೇಷ ಕಾರ್ಯಕ್ರಮ ರಾಮನವಮಿ ದಿವಸ ಇರುತ್ತದೆ. ಅದೇ ಪ್ರಕಾರವಾಗಿ ನಾಳೆ ದಶಮಿ ದಿವಸ ಈ ದೇವಸ್ಥಾನದಲ್ಲಿ ಸೀತಾ ಕಲ್ಯಾಣೋತ್ಸವ, ಅದೇ ಪ್ರಕಾರವಾಗಿ ಅನ್ನ ಸಂತರ್ಪಣೆ ಎಲ್ಲ ಕಾರ್ಯಕ್ರಮಗಳು ನಡೀತವೆ. ನವಮಿ ದಿವಸ ವಿಶೇಷವಾಗಿ ಪರಮಾತ್ಮ ಜನ್ಮಕ್ಕಾಗಿ, ಆ ಒಂದು ಸಂತೋಷಕ್ಕಾಗಿ ಯಾರಿಗೂ ಪೃಥ್ವಿಯ ಮೇಲೆ ಹಸಿವಿನೇ ಆಗಿಲ್ಲ, ಅದಕ್ಕಾಗಿ ಇವತ್ತಿನ ದಿವಸ ಉಪವಾಸ ಮಾಡ್ತಾರಂತೆ ಶಾಸ್ತ್ರ ಹೇಳುತ್ತದೆ. ಅಂತಹ ನವಮಿ ದಿವಸ ಮತ್ತು ದಶಮಿ ದಿವಸ ಈ ದೇವಸ್ಥಾನದಲ್ಲಿ 2 ದಿವಸ ಕಾರ್ಯಕ್ರಮ ವಿಶೇಷವಾಗಿ ಇರ್ತದೆ. ಅದೇ ಪ್ರಕಾರ ನಮ್ಮ ತಂದೆಯವರಿಂದ ಹಿಡಿದು ನಾವು 80ರಿಂದ 85 ವರ್ಷ ಆಯಿತು ಈ ದೇವಸ್ಥಾನದ ಅರ್ಚನೆ ಮಾಡ್ಕೊಂಡು ಬಂದಿದ್ದೇವೆ. ಅದೇ ಪ್ರಕಾರ ರಾಮದೇವರು ನಮಗೆ ಸಮಸ್ತವನ್ನ ಅನುಗ್ರಹ ಶ್ರೀ ರಾಮಚಂದ್ರಪ್ಪ ಕುಷ್ಟಗಿ ಅವರು ಈ ದೇವಸ್ಥಾನವನ್ನ ಸ್ಥಾಪನೆಯನ್ನ ಮಾಡಿದ್ದಾರೆ. ಆ ಸಮಯದಲ್ಲಿ 1947-48ರಲ್ಲಿ ನಮ್ಮ ತಂದೆಯ ಅವರು 14 ವರ್ಷ ಇದ್ದಾಗ ಇಲ್ಲಿ ಬಂದ್ರಂತೆ. ಅವರು ಕುಷ್ಟಗಿ ರಾಮಚಂದ್ರಪ್ಪ ಅವರು ನಮ್ಮ ತಂದೆಯವರಿಗೆ ಆಶ್ರಯವನ್ನು ಕೊಟ್ಟು ಈ ದೇವಸ್ಥಾನದ ಅರ್ಚನೆಯನ್ನು ಮಾಡ್ಕೊಂಡು ಹೋಗಬೇಕು ಅಂತಂದು ಹೇಳಿ, ವಿಶೇಷ ಅವರಿಗೆ ಬೇಕಾಗುವಂಥ ವಿದ್ಯಾ ಮತ್ತು ಮಂತ್ರಗಳನ್ನು ಮತ್ತು ವೇದಗಳನ್ನೆಲ್ಲ ಅವರು ಕಲಿಸಲಿಕ್ಕೆ ಅನುಗ್ರಹ ಮಾಡಿ ಈ ದೇವಸ್ಥಾನ ಸ್ಥಾಪನೆ ಮಾಡ್ಲಿಕ್ಕೆ ಹಿನ್ನೆಲೆ ಏನು? ಈ ಹಿನ್ನೆಲೆ ಏನಂದ್ರೆ ಅವರು ಯಾವ ವಿಶೇಷ ಪ್ರದೇಶದಲ್ಲಿ ಯಾವ ಏರಿಯಾ ಇದು ಕುಷ್ಟಗಿ ಅಂತಂದು ಹೇಳಿ ಅವರಿಗೆಲ್ಲ ಒಂದು 3000 ಮನೆಯನ್ನು ಕಟ್ಟಿಸಿದ ಮೇಲೆ ಈ ಜಗದಲ್ಲಿ ಒಂದು ರಾಮದೇವರ ದೇವಸ್ಥಾನವನ್ನು ಮಾಡಬೇಕು. ಅವರ ಕುಲಸ್ವಾಮಿ ನಗರೇಶ್ವರ ಮತ್ತು ಕನ್ನಿಕಾ ಪರಮೇಶ್ವರಿಯ ಮಧ್ಯದಲ್ಲಿ, ಆಮೇಲೆ ಪರಮೇಶ್ವರನ ಬಲಭಾಗದಲ್ಲಿ ಪಂಚಾಯತನ ಶ್ರೀರಾಮಚಂದ್ರನ ಮತ್ತು ಆದಿತ್ಯಾದಿ ನವಗ್ರಹ ದತ್ತಾತ್ರೇಯನ ಮತ್ತು ಇದರಿಗೆ ಹನುಮಂತ ದೇವರನ್ನ ಸ್ಥಾಪನೆಯನ್ನ ಮಾಡಿ ಒಂದು ಉತ್ತಮ ಉದ್ದೇಶದಿಂದ ಈ ದೇವಸ್ಥಾನವನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ಇದಕ್ಕೆ ನಿತ್ಯ ಸೇವೆಯನ್ನ ಮಾಡೋದ್ರಿಂದ ಇದರಲ್ಲಿ ಜೀವಗಳ ಬಹಳ ಇರ್ತದೆ ಮತ್ತು ವಿಶೇಷವಾದಂತಹ ಶಿಲೆ ಅಂತ ಹೇಳ್ತಾರೆ. ಕಪ್ಪು ಶಿಲೆಗೂ ಮತ್ತು ಇದಕ್ಕೆ ಬಹಳ ಇದು ವ್ಯತ್ಯಾಸ ಬಹಳದೆ ಮತ್ತು ಈ ಶಿಲೆ ದೊರಕುವುದು ಬಹಳ ವಿರಳ ಅಂದ್ರೆ ಬಹಳ ವಿರಳ. ಮತ್ತು ಅಲ್ಲಿ ಈಶ್ವರ ಏನದೆ, ಆ ಈಶ್ವರ ಕಲ್ಲಿನಿಂದ ಕೆತ್ತಿದ್ದಲ್ಲ, ಅದು ಸಾಲಿಗ್ರಾಮ. ಅದು ಅಂತಹ ಒಂದು ಸಾಲಿಗ್ರಾಮವನ್ನೇ ತಂದು ಅಲ್ಲಿಟ್ಟಿದ್ರೆ ಮತ್ತು ವಿಶೇಷ ಇವೆಲ್ಲ ಅಮೃತ ಶಿಲೆಯಿಂದ ಮಾಡಿದಂತಹದ್ದು. ಮತ್ತು ಈ ದೇವಸ್ಥಾನವನ್ನ ರಾಮದೇವ್ರ ಮುಂದೆ ಹನುಮಂತೇವ್ರ ಗುಡಿ ಅಂತ ಹೇಳಿ ಕುಷ್ಟಗಿಯವರೇ ಇದನ್ನ ಈ ದೇವಸ್ಥಾನ ರಾಮಚಂದ್ರಪ್ಪ ಕುಷ್ಟಗಿಯವರೇ ಈ ದೇವಸ್ಥಾನವನ್ನು ಕಟ್ಟಿಸಿ ಮತ್ತು ಮುಂದೆ ಎಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಹೋಗಿದ್ದಾರೆ. ಅವರ ಈಗ ಮೂರನೇ ತಲೆ ಆ ರಾಮಚಂದ್ರಪ್ಪ ಕುಷ್ಟಗಿ ಅವರ ಮಕ್ಕಳು ಅವರ ಮೊಮ್ಮಕ್ಕಳಿಗೆ ನಡೆಸಿಕೊಡ್ತಾ ಇದ್ದಾರೆ ಈ ದೇವಸ್ಥಾನದ ಎಲ್ಲವನ್ನು. ಶ್ರೀ ನಗರೇಶ್ವರ ಪ್ರಸನ್ನ. ನಮ್ಮ ಪೂರ್ವಜರಾದಂಥ, ನನ್ನ ಹೆಸರು ಕೋದಂಡರಾಮ್ ವಿಶ್ವನಾಥ್ ಕುಷ್ಟಗಿ. ನಮ್ಮ ಪೂರ್ವಜರಾದಂಥ ಶ್ರೀಮತಿ ತಾರಾಬಾಯಿ ಶ್ರೀ ರಾಮಚಂದ್ರಪ್ಪ ಅಡವ್ಯಪ್ಪ ಕುಷ್ಟಗಿಯವರು 1930ರಲ್ಲಿ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದರು. ನಮ್ಮ ಮನೆದೇವರಾದಂಥ ನಗರೇಶ್ವರ, ಪಾರ್ವತಿ, ನಂದಿ, ಆಮೆ ಮತ್ತು ಎಡಮುರಿ ಮತ್ತು ಬಲಮುರಿ ಗಣಪತಿ ಇದ್ದಾರೆ. ಶ್ರೀರಾಮ, ಸೀತಾ, ಲಕ್ಷ್ಮಣ ಮತ್ತು ಆಂಜನೇಯ, ದತ್ತಾತ್ರೇಯ ಮತ್ತು ನವಗ್ರಹ ದೇವತೆಗಳನ್ನು 1930ರಲ್ಲಿ ಇದನ್ನು ಪ್ರತಿಷ್ಠಾಪನೆ ಆಗಿದ್ದಾರೆ. ಈಗ ಸುಮಾರು 96 ವರ್ಷ ಆಗ್ತಾ ಬಂತು. ಇನ್ನೊಂದು 4 ವರ್ಷಕ್ಕೆ ಇದು ಶತಮಾನೋತ್ಸವವನ್ನು ಆಚರಣೆಯುವಂಥ ಸಂದರ್ಭ ಬಂದಿದೆ. ಈ ರಾಮನವಮಿ ಆಚರಣೆ ಶುರು ಮಾಡಿ ಸುಮಾರು 86 ವರ್ಷ ಆಯಿತು. ನಮ್ಮ ಪೂರ್ವಜರ ಆಶೆಯಂತೆ ಮಕ್ಕಳಿಗೆ ಇದು ದೇವಸ್ಥಾನ ನಡೆಸ್ಕೊಂಡು ಹೋಗ್ಬೇಕಂತ ಇಚ್ಛೆ ಇದೆ. ಈಗ ನಾವು 4 ಜನ ಟ್ರಸ್ಟಿ ಮೆಂಬರ್ಸ್ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಮುಖ್ಯ ಟ್ರಸ್ಟಿ ಇದ್ದೀನಿ.
ಈ ಪ್ರಕಾರ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಇಚ್ಛೆ ಅದ. ಇದೇ ದೇವ್ರನ್ನ ಸ್ಥಾಪನೆ ಮಾಡ್ಬೇಕಂತ ಏನಾರ ಅವರು ನಮ್ಮ ಅಜ್ಜಿಯವ್ರಿಗೆ ಏನೋ ಒಂದು ಪ್ರೇರಣೆ ಆಗಿತ್ತು. ಹಿಂಗಾಗಿ ಆ ಪ್ರೇರಣೆಯಿಂದ ಅವರು ನಮ್ಮ ಅಜ್ಜ ಅವರು ಇದನ್ನ ಪ್ರತಿಷ್ಠಾಪನೆ ಮಾಡಿದರು. ಈ ದೇವಸ್ಥಾನ ಸ್ಥಾಪನೆ ಮಾಡಿದ್ಮೇಲೆ ನಿಮ್ಮ ಕುಷ್ಟಿ ಕುಟುಂಬಕ್ಕೆ ಹಾ. ಅದ್ರ ಪ್ರಯೋಜನ ಏನು? ಸಾಕಷ್ಟು ಸಮಾಜಕ್ಕೆ? ಅಭಿವೃದ್ಧಿ ಆಗ್ಯದ. ಈ ಕುಷ್ಟಿ ಶಾಲೆ ನಾವೇ ಕಟ್ಸಿದ್ರು ಅವರು. ಹ್ಮ್. ಆಮೇಲೆ ನಗರೇಶ್ವರ ದೇವಸ್ಥಾನ 1950ರಲ್ಲಿ ಕಟ್ಸಿದ್ರು. 1964ರಲ್ಲಿ ಕನಕ ಪರಮೇಶ್ವರ ಕಲ್ಯಾಣ ಮಂಟಪ ಗದಗಿನಲ್ಲಿ ಪ್ರಥಮ ಕಲ್ಯಾಣ ಮಂಟಪ. 1950ರಲ್ಲಿ ನಗರೇಶ್ವರ ದೇವಸ್ಥಾನ, 1964ರಲ್ಲಿ ಕಲ್ಯಾಣ ಮಂಟಪ ಕಟ್ಸಿದ್ರು. ಅದನ್ನ ಸಮಾಜಕ್ಕೆ ಡೊನೇಟ್ ಮಾಡಿದ್ರು. ನಗರೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪವನ್ನು ಸಮಾಜಕ್ಕೆ ಡೊನೇಟ್ ಮಾಡಿದ್ರು. ಈ ದೇವಸ್ಥಾನ ತಮ್ಮ ಕುಷ್ಟಿ ಮಂದಿರ ನಡೆಸ್ಕೊಂಡು ಹೋಗ್ಬೇಕಂತ ಇಚ್ಛಾ ವ್ಯಕ್ತಪಡಿಸಿದ್ದಾರೆ. ಆ ಪ್ರಕಾರ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಏನಾರ ಯೋಜನೆ ಇಟ್ಕೊಂಡ್ರೆ ಇನ್ನೂ ಇದರ ಅಭಿವೃದ್ಧಿ ಇದನ್ನ ಮಾಡ್ಬೇಕಂತ ಇಚ್ಛೆ ಆಗ ನಮ್ಮ ಕುಟುಂಬಸ್ಥರೆಲ್ಲ ಸೇರ್ಕೊಂಡು ಒಂದು ನಿರ್ಣಯ ತಗೋತಾರೆ. ಭಗವಂತನ ಅನುಗ್ರಹ ಆದಾಗ ಮಾಡಿ. ಈಗ ಶತಮಾನೋತ್ಸವ ಬರ್ತಾ ಇದೆ. ಅಲ್ಲ, ಇನ್ನೂ 4 ವರ್ಷ ಬರ್ತಾ ಇದೆ. ಅದೊಂದು ಉಜ್ಜಪ್ರೇರಣೆ ಆಚರಣೆ ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ಇನ್ನೂ ಶುರು ಮಾಡಿಲ್ಲ. ಇಲ್ಲಾಂದ್ರೆ ಆದಷ್ಟು ಇನ್ನೊಂದು 2 ವರ್ಷದಲ್ಲಿ ಅದನ್ನು ಶುರು ಮಾಡ್ತೀವಿ. ಇನ್ನೇನು ಮಾಡಬೇಕು ಅಂತ ಕಾರ್ಯಕ್ರಮಗಳನ್ನೆಲ್ಲ. ಶತಮಾನೋತ್ಸವ ಬರ್ತಾ ಇದೆ. ನಮ್ಮ ಹಿರಿಯರು ಏನು ಮಾಡ್ಕೊಂಡು ಹೋಗಿದ್ದಾರೆ ಅದನ್ನ ಎಲ್ಲರೂ ಕೂಡಿ ನೋಡಿಕೊಂಡು ಒಂದು ಚೆನ್ನಾಗಿ ಮಾಡ್ತೀವಿ ಶತಮಾನೋತ್ಸವ. ಆಮೇಲೆ ಇಲ್ಲೇ ಕಂಟಿನ್ಯೂ ಆಗ್ತದೆ ಇದೆಲ್ಲ ಪ್ರೋಗ್ರಾಮ್ಸ್ ಏನೇನಿದೆ ಏನಿಲ್ಲ ಎಲ್ಲರೂ ಕೂಡಿ ಮಾಡ್ತೀವಿ ಎಲ್ಲರೂ. ವೀಕ್ಷಕರು ಎಲ್ಲವನ್ನು ನೋಡಿದಿರಲ್ಲ. ಇವತ್ತು ರಾಮನವಮಿ ವಿಶೇಷವಾಗಿ ಕುಷ್ಟಗಿ ಚಾಳಿ ಇರುವಂತ ಈ ದೇವಸ್ಥಾನದಲ್ಲಿ ಇವತ್ತು ಬೆಳಿಗ್ಗಿಂದ ಕಾರ್ಯಕ್ರಮ ನಡೀತು. ನಾಳೆ ಕೂಡ ಸೀತಾ ಕಲ್ಯಾಣ ಕಾರ್ಯಕ್ರಮ ಇದೆ, ಅನ್ನಪ್ರಸಾದ ಇದೆ ನಾಳೆ. ಇವತ್ತು ಹೋಮ ಹವನಗಳು ಎಲ್ಲ ನಡೆದಿದೆ. ವಿಶೇಷವಾಗಿ ಶ್ರೀರಾಮನನ್ನ ಎಲ್ಲ ತಾಯಂದಿರು ತೊಟ್ಲ ಹಾಕಿ ಶ್ರೀರಾಮನನ್ನ ಇವತ್ತು ತೂಗಿದ್ದಾರೆ. ಈ ದೇಶವನ್ನ, ಜನರನ್ನ, ಸಮಾಜವನ್ನ ಸುಂದರವಾದ ಬದುಕಿನಲ್ಲಿ ತೂಗು ಅನ್ನುವಂತ ಆಸೆಯನ್ನ ಅಭಿಲಾಷವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಎಲ್ಲವನ್ನು ನೀವು ನೋಡಿದಿರಿ. ಇವತ್ತು ವಿಶೇಷ ಅಂದ್ರೆ ರಾಮನವಮಿ. ನೀವು ಮೋದಿಜಿಯವರು ಬಂದ ಮೇಲೆ ಏನು ರಾಮ ಮಂದಿರ ಕಲ್ಪನೆ, ಅಯೋಧ್ಯದ ಕಲ್ಪನೆ, ಆ ಕಲ್ಪನೆಯಲ್ಲಿ ಇಲ್ಲಿ ಕೂಡ ಒಂದು ಲಿಂಕ್ ಇದೆ. ಅಯೋಧ್ಯದ ಶ್ರೀರಾಮನಿಗೂ ಕುಷ್ಟಗಿ ಚಾಳದ ಶ್ರೀರಾಮ ಮಂದಿರಕ್ಕೂ ಲಿಂಕ್ ಇದೆ. ಸೊ ಅರ್ಚಕರು ಅದನ್ನೆಲ್ಲ ಹೇಳಿದ್ದಾರೆ. ಒಟ್ಟು ಇವತ್ತು ಎಲ್ಲ ಭಕ್ತರ ನೋವುಗಳನ್ನ, ನಲಿವುಗಳನ್ನ, ಖುಷಿ ಸಂತೋಷವನ್ನ ಕಾಪಾಡುವಂತ ಒಂದು ಶಕ್ತಿಯ ಕೇಂದ್ರ ರಾಮ ಮಂದಿರ. ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ. ನಿಮ್ಮ ಅನಂತ್, ನಮಸ್ಕಾರ.